ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಇಲ್ಲಿ ಕಾಣಿಸ್ತಾ ಇರೋ ಎನರ್ಜಿ ತುಂಬ ಡೀಪ್ ಆಗಿದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಆ ಪರ್ಸನ್ ಈಗ ತುಂಬ ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಸಮಯ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಮತ್ತು ಕೆಲವೊಂದು ಸಮಯ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದೇ ಕಡೆ ಸ್ಟಿಲ್ಲಾಗಿ ನಿಲ್ಲುವಂತಹ ಮೈಂಡ್ ಕಾಣಿಸ್ತಾ ಇಲ್ಲ. ಒಂದು ಕ್ಷಣ ಒಳ್ಳೆಯದಾಗಬಹುದು ಅಂತ ಯೋಚನೆ ಮಾಡಿದ್ರೆ ಮತ್ತೊಂದು ಕ್ಷಣ ಕೆಟ್ಟದಾದರೆ ಏನು ಮಾಡೋದು ಅನ್ನೋ ಭಯ ಕೂಡ ಈ ಪರ್ಸನ್ನ ಮೈಂಡ್ನಲ್ಲಿ ಈಗ ತುಂಬ ಜಾಸ್ತಿ ಓಡಾಡ್ತಾ ಇದೆ. ಓವರ್ ಥಿಂಕಿಂಗ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನೆಗೆಟಿವ್ ಥಾಟ್ಸ್ ಒಂದರ ಹಿಂದೆ ಒಂದು ಇವರ ಮನಸ್ಸಿಗೆ ಬರ್ತಾ ಇದೆ. ಒಮ್ಮೆ ನೆಗೆಟಿವ್ ಆಗಿ ಥಿಂಕ್ ಶುರು ಮಾಡಿದ್ರೆ ಆ ಥಾಟ್ಸ್ ನಿಲ್ಲೋದೇ ಇಲ್ಲ ಅನ್ನೋ ರೀತಿ ಇದೆ. ಈ ಪರ್ಸನ್ ಪಾಸ್ಟ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿರಬಹುದು. ಅದರ ರಿಗ್ರೆಟ್ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮ್ಮ ಜೊತೆ ಅವರ ಬಿಹೇವಿಯರ್ ಸರಿಯಾಗಿರಲಿಲ್ಲ. ನಿಮ್ಮ ಮನಸ್ಸಿಗೆ ಪೇಯ್ನ್ ಆಗಿರಬಹುದು, ನೋವಾಗಿರ್ಬೋದು, ನೀವು ಹರ್ಟ್ ಆಗಿರ್ಬೋದು, ಕೋಪದಲ್ಲಿ ಇಬ್ಬರು ಕೂಡ ಏನಾದರೂ ಮಾತು ಆಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಏನಿದ್ದಾರೆ ನಿಮಗೆ ಚೀಟ್ ಮಾಡಿರುವಂತಹ ಸಾಧ್ಯತೆ ಇದೆ, ನಿಮಗೆ ದ್ರೋಹ ಮಾಡಿರುವಂತಹ ಸಾಧ್ಯತೆ ಇದೆ, ನಿಮ್ಮ ಟ್ರಸ್ಟನ್ನು ಬ್ರೇಕ್ ಮಾಡಿರಬಹುದು, ಅಥವಾ ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡದೇ ಇರಬಹುದು, ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿ ಹೋಗಿರ್ಬೋದು. ಈಗ ಇವರಿಗೆ ಒಂದು ವಿಷಯ ಕ್ಲಿಯರ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಿ, ನಾನು ಮಿಸ್ಟೇಕ್ ಮಾಡಿದ್ದೀನಿ, ನನಗೆ ತಪ್ಪಿನ ಅರಿವಾಗಬೇಕಿತ್ತು ಆದರೆ ಆಗಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗಲೇ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ರು ಕೂಡ ನಿಮ್ಮ ಬಳಿಗೆ ಬಂದು ಸಾರಿ ಕೇಳಬೇಕು ಅಂತ ಇವರು ಅಂದ್ಕೊಳ್ತಾ ಇಲ್ಲ. ನಿಮ್ಮನ್ನು ಫೇಸ್ ಮಾಡೋ ಧೈರ್ಯ ಇಲ್ಲ, ಬಟ್ ಸಾರಿ ಕೇಳಬೇಕು ಅಂತಲೂ ಅಂದ್ಕೊಳ್ತಾ ಇಲ್ಲ. ಅಂದರೆ ಇವರಿಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಬಟ್ ಸಾರಿ ಕೇಳಬೇಕು ಅನ್ನೋ ಮನಸ್ಸು ಈಗ ಇಲ್ಲ. ಇವರು ತುಂಬ ಕಾರಣದಿಂದ, ತುಂಬ ರೀಸನ್ನಿಂದ ಇವರು ನಿಮ್ಮ ಹತ್ರ ಆ ರೀತಿ ವರ್ತನೆ ಮಾಡಿರ್ಬೋದು. ತುಂಬ ಈಗೋ ಆ್ಯಟಿಟ್ಯೂಡನ್ನು ತೋರಿಸಿರ್ಬಹುದು. ಬಟ್ ಈಗ ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಈ ಪರ್ಸನ್ಗೆ ಧೈರ್ಯ ಬರ್ತಾ ಇಲ್ಲ. ಗಿಲ್ಟ್ ಫೀಲ್ ಆಗ್ತಾ ಇದೆ, ಶೇಮ್ ಆಗ್ತಾ ಇದೆ. ಇವ್ರಿಗೆ ಗಿಲ್ಟ್ ಮತ್ತು ಈಗೋ ಎರಡೂ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಯುದ್ಧ ನಡೀತಾ ಇರೋ ರೀತಿ ಕಾಣ್ತಾ ಇದೆ. ಒಂದು ಕಡೆ ಇವರು ಅಂದ್ಕೊಳ್ತಾರೆ, ಇವರು ಯೋಚನೆ ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಅವರನ್ನು ಹರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಇನ್ನೊಂದು ಕಡೆ ನಾನು ಸಾರಿ ಕೇಳಿದ್ರೆ ನನ್ನ ಈಗೋಗೆ ಹರ್ಟ್ ಆಗುತ್ತೆ. ಈ ಕಾನ್ಫ್ಲಿಕ್ಟನ್ನು ಇವರು ಮೆಂಟಲಾಗಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ತಪ್ಪು ಮಾಡಿದ್ದಾರೆ ಅನ್ನೋದು ಇವ್ರಿಗೆ ತುಂಬ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ. ಕ್ರೇವಿಂಗ್ ಮತ್ತು ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಕ್ರೇವಿಂಗ್ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮಿಂದ ದೂರ ಇರೋದು ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ದಿನವೂ ಇವ್ರಿಗೆ ಕಾಡ್ತಾ ಇದೆ. ಅವರ ಮನಸ್ಸಲ್ಲಿ ನಿಮ್ಮನ್ನು ಒಂದು ಸಲ ನೋಡಬೇಕು, ಒಂದು ಸಲ ನಿಮ್ಮ ಹತ್ರ ಮಾತಾಡಬೇಕು, ಒಂದು ಸಲ ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋ ಕ್ರೇವಿಂಗ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರು ಅಂದ್ಕೊಳ್ತಾ ಇದ್ದಾರೆ, ಇನ್ನೊಂದು ಸಲ ಅವಕಾಶ ಸಿಕ್ಕಿದ್ರೆ ಸಾಕು, ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಿಮ್ಮನ್ನು ಮೀಟ್ ಮಾಡೋ ಅವಕಾಶ ಇತ್ತು ಇವ್ರಿಗೆ. ನಿಮ್ಮ ಹತ್ರ ಮಾತಾಡುವಂತಹ ಚಾನ್ಸ್ ತುಂಬ ಇತ್ತು.
ಅಥವಾ ನಿಮ್ಮ ಫೀಲಿಂಗ್ಸನ್ನು ಕೇಳುವಂತಹ, ಇವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಶೇರ್ ಮಾಡುವಂತಹ ಅವಕಾಶ ತುಂಬ ಇತ್ತು. ನಿಮ್ಮ ಬಗ್ಗೆ ತುಂಬ ಕೇರ್ ತಗೊಳ್ಳುವಂತಹ ಚಾನ್ಸಸ್ ತುಂಬ ಇತ್ತು. ಬಟ್ ಆಗೆಲ್ಲ ಇವರು ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಟೈಮ್ ಇಲ್ಲ ಅಂತ, ಬ್ಯುಸಿಯಾಗಿದ್ದೀನಿ ಅಂತ ಹೇಳಿರ್ಬೋದು, ಅಥವಾ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ನಿಮ್ಮ ಕಾಲನ್ನು ರಿಸೀವ್ ಮಾಡದೇ ಇರಬಹುದು, ಮೆಸೇಜ್ ಮಾಡದೇ ಇರಬಹುದು. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಆ ರೀತಿ ಕಾಣಿಸ್ತಾ ಇದೆ. ಬಟ್ ಈಗ ಅವರು ಆ ಚಾನ್ಸ್ಗಾಗಿ ಮತ್ತೆ ಕಾಯ್ತಾ ಇದ್ದಾರೆ. ಈಗ ಅದೇ ಚಾನ್ಸ್ ಮತ್ತೆ ಸಿಗಲ್ವಾ ಅನ್ನೋ ಭಯ ಕೂಡ ಇವರನ್ನು ಕಾಡ್ತಾ ಇದೆ. ಇವರು ಅಂದ್ಕೊಳ್ತಾ ಇದ್ದಾರೆ, ನಾನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಹೇಗೆ ಬರೋದು, ಯಾವ ದಾರಿಯಲ್ಲಿ ಬಂದರೆ ಸರಿಯಾಗುತ್ತೆ ಅಂತ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕೆಲವರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ಮಾತಾಡ್ತಾ ಇದ್ರು ಕಡಿಮೆ ಮಾತಾಡ್ತಾ ಇರಬಹುದು, ಕಮ್ಯುನಿಕೇಷನ್ ಆಲ್ಮೋಸ್ಟ್ ಝೀರೋ ಇರ್ಬೋದು. ಆ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಗ್ಯಾಪ್ಗೆ ಮುಖ್ಯ ಕಾರಣ ಇವರೇ ಅನ್ನೋದು ಕೂಡ ಎನರ್ಜಿ ಹೇಳ್ತಾ ಇದೆ. ಅಂದರೆ ಈ ಪರ್ಸನ್ ತುಂಬ ಸಿಟ್ಟು ಮಾಡ್ಕೊಳ್ಳುವಂತಹ ವ್ಯಕ್ತಿ ಆಗಿರ್ಬೋದು. ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೂ ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಆ್ಯಟಿಟ್ಯೂಡ್ ತೋರಿಸೋದು, ಈಗೋ ತೋರಿಸೋದು, ಈ ರೀತಿಯ ಪರ್ಸನ್ ಆಗಿರ್ಬೋದು. ಬೇಗ ಕೋಪ ಬರುವ ವ್ಯಕ್ತಿ ಆಗಿರಬಹುದು, ಈಗೋ ಜಾಸ್ತಿ ಇರುವ ವ್ಯಕ್ತಿ ಆಗಿರ್ಬೋದು, ಆ್ಯಟಿಟ್ಯೂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರುವಂತಹ ವ್ಯಕ್ತಿ ಆಗಿರ್ಬೋದು. ಸಣ್ಣ ವಿಷಯಕ್ಕೂ ರಿಯಾಕ್ಟ್ ಮಾಡುವಂತಹ ನೇಚರ್ ಇರಬಹುದು. ಇದೇ ಆ್ಯಟಿಟ್ಯೂಡ್ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ನ ಹಾಳು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ ನೀವು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಈ ಪರ್ಸನ್ ಮತ್ತು ನಿಮ್ಮ ನಡುವೆ ತುಂಬ ಜಾಸ್ತಿ ಕ್ಲೋಸ್ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಅಂದರೆ ಸ್ವಲ್ಪ ಮಾತುಕತೆಯಲ್ಲಿ ಬಿರುಕು ಬಂದಿರ್ಬೋದು, ಅಥವಾ ಗ್ಯಾಪ್ ಅನ್ನೋದು ಬಂದಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ, ಅಥವಾ ಪೂರ್ತಿಯಾಗಿ ರಿಲೇಷನ್ಶಿಪ್ಪಿಂದ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಈ ಪರ್ಸನ್ಗೆ ಫಿಯರ್ ಆಫ್ ಲೂಸಿಂಗ್ ಯು ಫಾರ್ ಎವರ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಇವರಿಗೆ ಒಂದು ದೊಡ್ಡ ಫಿಯರ್ ಶುರುವಾಗಿದೆ. ನಾನು ಆ್ಯಕ್ಷನ್ ತಗೊಳ್ಳದೇ ಇದ್ದರೆ, ನಾನು ಟ್ರೈ ಮಾಡದೇ ಇದ್ದರೆ ಈ ರಿಲೇಷನ್ಶಿಪ್ ಪರ್ಮನೆಂಟ್ಲಿ ಎಂಡ್ ಆಗಿಬಿಡುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಫಿಯರ್ ಏನಿದೆ ಅಂದರೆ, ನೀವು ಬೇರೆ ಯಾರನ್ನಾದರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ನಿಮ್ಮ ಲೈಫ್ ಮುಂದಕ್ಕೆ ಹೋದರೆ ಅದು ಇವರಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಅಂದರೆ ಇವರನ್ನು ಬಿಟ್ಟು ಬೇರೆ ಯಾರಾದರೂ ನಿಮ್ಮ ಲೈಫ್ಗೆ ಬಂದರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಯಾರೂ ಕೂಡ ನಿಮ್ಮ ಲೈಫ್ಗೆ ಬರಬಾರ್ದು, ಇವ್ರು ಮಾತ್ರ ನಿಮ್ಮ ಲೈಫ್ನಲ್ಲಿ ಇರಬೇಕು ಲವ್ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡಿಸೈರ್ ಫಾರ್ ರಿಯೂನಿಯನ್, ಎಲ್ಲ ಎಷ್ಟೇ ಈಗೋ ಇದ್ದರೂ ಕೂಡ, ಫಿಯರ್ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಒಂದು ಡಿಸೈರ್ ಇದೆ. ನಿಮ್ಮ ರಿಯೂನಿಯನ್ ಮತ್ತೆ ಇವ್ರ ಜೊತೆ ಕನೆಕ್ಟ್ ಆಗಬೇಕು, ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಸಾರಿ ಕೇಳಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇಲ್ಲ, ಅಥವಾ ನಿಮ್ಮನ್ನು ಫೇಸ್ ಮಾಡುವ ಧೈರ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ, ಫೇಸ್ ಮಾಡೋ ಕರೇಜ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ವ್ಯಾಲ್ಯೂ ತುಂಬ ಜಾಸ್ತಿ ಅಂತ ಈಗ ಅನ್ನಿಸ್ತಾ ಇದೆ ಅವರಿಗೆ ಪ್ರೆಸೆಂಟಲ್ಲಿ. ನೀವು ಇಲ್ಲದೆ ಇವರಿಗೆ ಪೀಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ, ಹ್ಯಾಪಿನೆಸ್ ಇಲ್ಲ, ಖುಷಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅನ್ನೋದು ಇವರಿಗೆ ಪನಿಷ್ಮೆಂಟ್ ರೀತಿ ಆಗಿದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಜಾಸ್ತಿ ಆಗಿದೆ. ಒಂದು ಸಲ ಮೀಟ್ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕಾಲ್ ಅಥವಾ ಮೆಸೇಜ್ ಬರಲಿ, ಅಥವಾ ಇವ್ರು ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ತುಂಬ ಸೆನ್ಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಿಹೇವಿಯರ್ನ ತುಂಬ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಅವರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ, ನಿಮ್ಮ ಮಾತು, ನಿಮ್ಮ ರೆಸ್ಪಾನ್ಸ್, ನಿಮ್ಮ ಸೈಲೆನ್ಸ್ ಎಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ. ಯುವರ್ ಬಿಹೇವಿಯರ್ ದೇರ್ ಕನ್ಫ್ಯೂಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಅವರ ಮೇಲೆ ಇಂಟ್ರೆಸ್ಟ್ ಇಲ್ಲದವರ ಹಾಗೆ ಬಿಹೇವ್ ಮಾಡ್ತಾ ಇದ್ದೀರಾ. ಇವರ ಪ್ರೀತಿಯ ಅವಶ್ಯಕತೆ ನಿಮಗೆ ಇಲ್ಲ, ಇವರ ಫೀಲಿಂಗ್ಸ್ ನಿಮಗೆ ಬೇಕಿಲ್ಲ, ಇವರ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿ ನಿಮ್ಮ ಬಿಹೇವಿಯರ್ ಏನಿದೆ ಇವ್ರಿಗೆ ಕಾಣಿಸ್ತಾ ಇದೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಫಸ್ಟ್ ಎಲ್ಲ, ಅಂದರೆ ಪಾಸ್ಟ್ನಲ್ಲಿ
ನೀವು ಇವರ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಇವರ ಒಂದು ಮೆಸೇಜ್ಗಾಗಿ ಬಂದರೂ ಕೂಡ ತುಂಬ ಖುಷಿ ಆಗ್ತಾ ಇತ್ತು ನಿಮಗೆ. ಅವರ ಒಂದು ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ರಿ. ಅವರನ್ನು ನೋಡೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ರಿ. ಇವರನ್ನು ಮೀಟ್ ಆಗೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ರಿ. ಇವರ ಜೊತೆ ಮಾತಾಡದೇ ಇರೋದೇ ಕಷ್ಟ ಆಗ್ತಿತ್ತು ನಿಮಗೆ. ಬಟ್ ಈಗ ನೀವು ಚೇಂಜ್ ಆಗಿದ್ದೀರಾ. ನೀವು ಒಂದು ರೀತಿ ಕೋಲ್ಡ್ ಬಿಹೇವಿಯರ್ ಇದೆ ನಿಮ್ಮದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಈ ಪರ್ಸನ್ಗೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇವರು ಇವರ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇವರು ನಿಮ್ಮನ್ನು ಪೂರ್ತಿಯಾಗಿ ಕಳ್ಕೊಂಡು ಬಿಟ್ಟಿದ್ದಾರೆ. ಮತ್ತು ನಿಮ್ಮನ್ನು ಇವರ ಲೈಫ್ನಲ್ಲಿ ಪಡೆಯೋದು ಸಾಧ್ಯನೇ ಇಲ್ವೇನೋ, ಇದು ಇನ್ನು ಮುಂದೆ ನಡೆಯಲ್ಲ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಆ ರೀತಿಯ ಫೀಲಿಂಗ್ಸ್ಗಳು ಬರ್ತಾ ಇದೆ. ಅಂದರೆ ನಿಮಗೆ ಇವರ ಪ್ರೀತಿಯ ಮೇಲೆ ಟ್ರಸ್ಟ್ ಇಲ್ಲ, ಇವರ ಫೀಲಿಂಗ್ಸ್ ಮೇಲೆ ಬಿಲೀಫ್ ಇಲ್ಲ, ಇವರ ಲವ್ ಫೇಕ್ ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋ ಭಾವನೆ ಇವರ ಮನಸ್ಸಿನಲ್ಲಿ ಬೇರೂರ್ತಾ ಇದೆ. ಈ ಪರ್ಸನ್ಗೆ ಏನು ನೋವು ಕೊಡ್ತಾ ಇದೆ ಅಂದರೆ, ನೀವು ಇವರನ್ನು ಡೌಟ್ ಮಾಡ್ತಾ ಇದ್ದೀರಾ ಅನ್ನೋ ಥಾಟ್ ಬರ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಈ ಪರ್ಸನ್ನ ನೀವು ಡೌಟ್ ಪಡ್ತಾ ಇರಬಹುದು ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಇವರ ಫೀಲಿಂಗ್ಸನ್ನು ನೀವು ನಂಬ್ತಾ ಇಲ್ಲ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅವರ ಮನಸ್ಸಿನಲ್ಲಿ ಅವ್ರು ಅಂದ್ಕೊಳ್ತಾರೆ, ನಾನು ಇಷ್ಟು ಟ್ರೂ ಆಗಿದ್ರು ನನ್ನ ಲವ್ ಮೇಲೆ ಇವರಿಗೆ ನಂಬಿಕೆ ಇಲ್ವಲ್ಲ ಅನ್ನೋ ಪೇನ್ ತುಂಬ ಡೀಪಾಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ಎಮೋಷ್ನಲಿ ತುಂಬ ಹರ್ಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಮೆಂಟಲಿ ಡೌನ್ ಆಗ್ತಾ ಇದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಇಲ್ಲಿ ಇನ್ನೊಂದು ಎನರ್ಜಿ ಕಾಣಿಸ್ತಾ ಇದೆ, ವೇಟಿಂಗ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರು ನಿಮ್ಮ ರೆಸ್ಪಾನ್ಸ್ಗೆ ಕಾಯ್ತಾ ಇದ್ದಾರೆ, ನಿಮ್ಮ ಕ್ಲಾರಿಟಿಗೆ ಕಾಯ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಫೀಲಿಂಗ್ಸ್ ಕ್ಲಿಯರ್ ಆಗೋಕ್ಕೆ ಕಾಯ್ತಾ ಇದ್ದಾರೆ. ಆದರೆ ನಿಮ್ಮ ಸೈಲೆನ್ಸ್, ನಿಮ್ಮ ಡಿಸ್ಟೆನ್ಸ್ ಏನಿದೆ ಇವರಲ್ಲಿ ಫಿಯರ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ, ಡಿಸೈರ್ ತುಂಬ ಇದೆ. ಆದರೆ ನೀವು ರಿಜೆಕ್ಟ್ ಮಾಡ್ತೀರೋ ಅನ್ನೋ ಭಯ ಕೂಡ ಇದೆ. ಅಂದರೆ ನೀವು ದೂರ ಹೋಗ್ತಿರೋ ಆ ರೀತಿಯ ಫಿಯರ್ ತುಂಬ ಇದೆ. ನಿಮ್ಮ ಬೌಂಡರೀಸ್ ತುಂಬ ಹೈ ಆಗಿದೆ ಅನ್ನೋ ಫೀಲಿಂಗ್ ಈ ಪರ್ಸನ್ನ ಮನಸ್ಸಿಗೆ ಬರ್ತಾ ಇದೆ. ಇವರನ್ನು ನಿಮ್ಮ ಹತ್ರ ಬರೋದಕ್ಕೆ ಆ ಫೀಲಿಂಗ್ಸ್ಗಳು ಸ್ಟಾಪ್ ಮಾಡ್ತಾ ಇದೆ ಅಂತ ಇವರಿಗೆ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೊದಲೆಲ್ಲ ಇದ್ದ ಕ್ಲೋಸ್ನೆಸ್ ಈಗ ಇಲ್ಲ. ಅದೇ ಒಂದು ನೀವಿಬ್ಬರು ಯಾವ ರೀತಿ ಕನೆಕ್ಟ್ ಆಗ್ತಾ ಇದ್ರು ಈ ರಿಲೇಷನ್ಶಿಪ್ಪಲ್ಲಿ ಅದು ಕಾಣ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಿಮಗೆ ಇವರ ಮೇಲೆ ಡೌಟ್ ಇದ್ದರೆ, ಯಾವುದಾದ್ರೂ ವಿಷಯದ ಬಗ್ಗೆ ಅನುಮಾನ ಇದ್ದರೆ, ಈ ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ, ಏನಾದರೂ ಬಾದರ್ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ, ನೀವು ಅದನ್ನು ಇವ್ರ ಹತ್ರ ಡೈರೆಕ್ಟಾಗಿ ಹೇಳ್ಕೊಳ್ಬೇಕು. ಏನೇ ಇದ್ದರೂ ಓಪನ್ ಆಗಿ ಈ ಪರ್ಸನ್ ಹತ್ರ ಎಲ್ಲವನ್ನ ಶೇರ್ ಮಾಡ್ಕೋಬೇಕು. ಬಟ್ ನೀವು ಸೈಲೆಂಟ್ ಆಗಿದ್ದೀರಾ. ಫೀಲಿಂಗ್ಸನ್ನು, ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಗಳಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇಲ್ಲ. ಕ್ಲಿಯರಾಗಿ ಅವ್ರ ಜೊತೆ ವಿಷಯದ ಕುರಿತು ಮಾತಾಡ್ತಾ ಇಲ್ಲ. ಯಾವ ವಿಷಯ ಇದೆ ಅಂತ ಹೇಳ್ಕೊಳ್ತಾ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಆಗೋದ್ರಿಂದ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಗ್ರೋ ಆಗ್ತಾ ಇದೆ. ಫಿಯರ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರೀತಿ ಆಗೋದ್ರಿಂದ ಯಾವುದು ಕ್ಲಿಯರ್ ಆಗೋದಿಲ್ಲ, ಕ್ಲಾರಿಟಿ ಅನ್ನೋದು ಸಿಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಯಾವ ಫೀಲಿಂಗ್ಸ್ ಇದೆ ಅದನ್ನು ಇವ್ರ ಹತ್ರ ಹೇಳ್ಕೊಳ್ಬೇಕು. ಯಾವುದೇ ಡೌಟ್ ಇದ್ದರೂ ಕೂಡ ಇವ್ರ ಹತ್ರ ಹೇಳ್ಕೊಳ್ಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ಳೋದು, ಇಬ್ಬರು ಕೂಡ ಮಾತಾಡದೆ, ಯಾವುದೇ ವಿಷಯ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ದೆ ಸೈಲೆನ್ಸ್ ಆಗಿ ದೂರ ಆದರೆ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಜಾಸ್ತಿ ಬರಬಹುದು, ಫೈಟ್ ಅನ್ನೋದು ಜಾಸ್ತಿ ಆಗ್ಬೋದು, ಇಬ್ಬರ ನಡುವೆ ಬ್ರೇಕಪ್ ಸಿಚುವೇಶನ್ ಕೂಡ ಬರಬಹುದು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ಳೋದು, ಇವ್ರು ಮಾತಾಡದೆ ದೂರ ಉಳಿತಾ ಹೋದರೆ ಅಥವಾ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳದೆ ಹೋದರೆ ನನ್ನ ಲೈಫ್ಗೆ ಪರ್ಮನೆಂಟಾಗಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಯಾವತ್ತಿಗೂ ಕೂಡ ಹೀಲ್ ಆಗಲ್ಲ ಅನ್ನೋ ಫಿಯರ್ ಇವರಲ್ಲಿ ಜಾಸ್ತಿ ತುಂಬ್ತಾ ಇದೆ ಇವರ ಮನಸ್ಸಿನಲ್ಲಿ. ಆ ರೀತಿಯ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಬ್ರೇಕಪ್ ಅನ್ನು ಬಯಸ್ತಾ ಇಲ್ಲ, ಡಿಸ್ಟೆನ್ಸ್ ಅನ್ನು ಬಯಸ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದನ್ನು ಬಯಸ್ತಾ ಇಲ್ಲ. ಯಾವುದೇ ಫೈಟ್ ಆಗಬಾರ್ದು, ಯಾವುದೇ ಪ್ರಾಬ್ಲಮ್ ಅನ್ನೋದು ಇರಬಾರ್ದು ಅನ್ನೋ ಥರ ಇವರ ಮನಸ್ಸಿನಲ್ಲಿ ಡಿಸೈರ್ಸ್ ಇದೆ. ಯಾವುದೇ ನೆಗೆಟಿವ್ ಥಾಟ್ ಕೂಡ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇಲ್ಲ. ಚೀಟ್ ಮಾಡಬೇಕು ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇಲ್ಲ. ಬ್ಯಾಡ್ ಇಂಟೆನ್ಷನ್ ಅನ್ನೋದು ಕೂಡ ಕಾಣ್ತಾ ಇಲ್ಲ. ಅವರು ಒಂದೇ ಒಂದು ಥಿಂಗ್ ಬಯಸ್ತಾ ಇದ್ದಾರೆ, ಕ್ಲಾರಿಟಿಯನ್ನು. ನಿಮ್ಮಿಬ್ಬರ ನಡುವೆ ಹಾನೆಸ್ಟ್ ಕಮ್ಯುನಿಕೇಷನನ್ನು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇವರ ಮನಸ್ಸಿನಲ್ಲಿ ಥರ್ಡ್ ಪರ್ಸನ್ ಫಿಯರ್ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ನೀವು ಬೇರೆ ಯಾರ ಲೈಫ್ನಲ್ಲಿ ಹೋಗ್ತಾ ಇದ್ದೀರೇನೋ, ಈ ಥಾಟಿಂದ ಇವರ ಮನಸ್ಸು ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ
ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವರ ಮನಸ್ಸಿನಲ್ಲಿ ಈ ರೀತಿ ಕ್ವಶನ್ಗಳಿದ್ರು ಅದನ್ನು ಓಪನ್ಲಿ ಕೇಳೋ ಧೈರ್ಯ ಇವರಿಗೂ ತೋರಿಸ್ತಾ ಇಲ್ಲ. ಅಂದರೆ ಕೇಳಿದ್ರೆ ಸಿಚುವೇಶನ್ ವರ್ಸ್ ಆಗುತ್ತೇನೋ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಫಿಯರ್ ಇವ್ರಿಗೆ ಇದೆ. ಹಾಗಾಗಿ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಫಿಯರ್, ಡೌಟ್, ಇನ್ಸೆಕ್ಯೂರಿಟಿ ಎಲ್ಲವೂ ಮಿಕ್ಸ್ ಆಗಿದೆ. ನಿಮಗೆ ಡೌಟ್ ಇದೆ ಅಂತ ಅಂದ್ಕೊಳ್ತಾರೆ. ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವರ ಲೈಫಿಂದ ನೀವು ಎಲ್ಲಿ ದೂರ ಆಗ್ತಿರೋ ಅಥವಾ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬರ್ತಾರಾ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀತಿಯ ಎನರ್ಜಿ ಕೂಡ ಮಿಕ್ಸ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ನಾನು ಹೇಳಿರುವ ರೀತಿ ಏನಾದರೂ ಇದ್ದರೆ ಇಬ್ಬರೂ ಕೂಡ ಮಾತನಾಡದೇ ಇರೋದು ಸೊಲ್ಯೂಷನ್ ಅಲ್ಲ. ಕ್ಲಾರಿಟಿ ಕೊಡದೆ ಇರೋದು ಹೀಲಿಂಗ್ ಅಲ್ಲ. ನಿಮ್ಮ ಫೀಲಿಂಗ್ಸ್ ಏನೇ ಇದ್ದರೂ ಅದನ್ನು ನೀವು ಶೇರ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೂಡ ಅವರು ನಿಮ್ಮ ಹತ್ರ ಹೇಳ್ಕೊಳ್ಬೇಕಾಗುತ್ತೆ. ಇಬ್ಬರೂ ಕೂಡ ಮನಸ್ಸಿನಲ್ಲಿ ಹೈಡ್ ಮಾಡ್ಕೊಳ್ಳದೆ ಒಬ್ಬರ ಬಗ್ಗೆ ಒಬ್ಬರಿಗೆ ಏನು ಅನ್ನಿಸ್ತಾ ಇದೆ ಅಂತ ಕ್ಲಿಯರ್ ಆಗಿ ಹೇಳಿಕೊಂಡು ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿದ್ರೆ ರಿಲೇಷನ್ಶಿಪ್ ಸರಿಯಾಗಿ ಮುಂದೆ ಹೋಗುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟ್ರಸ್ಟ್ ದ ಡಿವೈನ್. ಥ್ಯಾಂಕ್ ಯು ಸೋ ಮಚ್.